ಇನ್ನು ಇವತ್ತು ಹನುಮ ಜಯಂತಿಯ ಅಂಗವಾಗಿ ಬೀದರ್ನ ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿರುವಂತಹ ಹನುಮಾನ ಮಂದಿರದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಯಿತು. ಬೆಳಗ್ಗೆಯಿಂದಲೇ ನೂರಾರು ಜನ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಸಾದವನ್ನು ಸ್ವೀಕರಿಸಿದ್ರು. ದೇವಸ್ಥಾನಕ್ಕೆ ಬಂದಂತಹ ಭಕ್ತರು ಭಕ್ತಿಯಿಂದ ಹನುಮಂತನ ಭಜನೆಯನ್ನ ಮಾಡಿದ್ರು. ಈ ವೇಳೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಹೈಕೋರ್ಟ್ನ ವಕೀಲ ರವಿ ಪಾಟೀಲ್, ರೈಲ್ವೆ ನಿಲ್ದಾಣದ ಪಕ್ಕ ವಾರ್ತಾ ಇಲಾಖೆಯ ಮುಂದೆ ಆಂಜನೇಯ ದೇವಸ್ಥಾನ ನಿರ್ಮಾಣದ ಪೂರ್ವದಲ್ಲಿ ಸಾಕಷ್ಟು ಅಡೆತಡೆಗಳು ಇದ್ವು. ಜಿಲ್ಲಾಧಿಕಾರಿ ಹರ್ಷನ್ ಅವರು ಯಾವುದೇ ಮಾಹಿತಿಯನ್ನ ನೀಡದೆ ಇಲ್ಲಿದ್ದಂತ ಹನುಮಂತನ ಮೂರ್ತಿಯನ್ನ ರಾತ್ರೋರಾತ್ರಿ ಬೇರೆಡೆ ಸ್ಥಳಾಂತರಿಸಿದ್ರು. ನಂತರ 3 ವರ್ಷಗಳ ಸತತ ಪರಿಶ್ರಮದಿಂದ ಇಲ್ಲಿ ಆಂಜನೇಯನ ಪ್ರತಿಷ್ಠಾಪನೆ ಆಗಿದೆ ಅಂತ ಇತಿಹಾಸದ ನೆನಪುಗಳನ್ನ ಮರುಕಳಿಸಿದರು. ಇನ್ನು ಹನುಮಾನ್ ಸಂಘರ್ಷ ಸಮಿತಿ ದೇವಸ್ಥಾನದ ಭಕ್ತರಾದ ವೀರಶೆಟ್ಟಿ ಖ್ಯಾಮ ಅವರು ಮಾತನಾಡಿ, ಹನುಮಾನ್ ಸಂಘರ್ಷ ಸಮಿತಿ ದೇವಸ್ಥಾನದ ಹನುಮಂತನಿಗೆ ವಿಶೇಷ ಶಕ್ತಿ ಇದೆ. ಒಂದು ಸಣ್ಣ ಕಟ್ಟೆಯಾಗಿದ್ದಂಥದ್ದು ಇಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಈ ದೇವಸ್ಥಾನದ ನಿರ್ಮಾಣದ ಹಿಂದೆ BM ಪಾಟೀಲ್ ಅವರು ಅಪಾರ ಶ್ರಮವಿದೆ. ಇಂದು ಅವರು ನಮ್ಮನ್ನ ಅಗಲಿದ್ದಾರೆ. ಅವರು ಈ ದೇವಸ್ಥಾನವನ್ನ ನೋಡಬೇಕಿತ್ತು ಅಂತ ಆ ಸ್ಥಳದಲ್ಲಿ ದೇವಸ್ಥಾನ ನಿರ್ಮಾಣಕ್ಕಾಗಿ ಹೋರಾಡಿದ BM ಪಾಟೀಲ್ ಅವರನ್ನ ನೆನೆದರು. ಇನ್ನು ರಾಜೇಶ್ವರಿ ವೀರಶೆಟ್ಟಿ ಖ್ಯಾಮ ಅವರು ಮಾತನಾಡಿ, ಹನುಮಾನ್ ಜಯಂತಿ ಅಂಗವಾಗಿ ಹನುಮಾನ್ ಸಂಘರ್ಷ ಸಮಿತಿ ವತಿಯಿಂದ ವಿಶೇಷ ಪೂಜೆ ಹಾಗೂ ಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಮಸ್ತ ಬೀದರ್ ಜನತೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾಗಬೇಕು ಎಂದರು. ನಮಸ್ಕಾರ. ಇವತ್ತಿನ ದಿವಸ ಸ್ಪೆಷಲ್ ಏನಂದರೆ ಹನುಮಾನ್ ಜಯಂತಿ. ಸ್ಪೆಷಲಿ ಈ ದೇವಸ್ಥಾನದ ಮುಖ್ಯ ಕೇಂದ್ರ ಬಿಂದು ಆಗಿರಬೇಕಂದ್ರೆ ಇಲ್ಲಿ ಮುಂಚೆ ಈ ಎಕ್ಸ್ ಸರ್ವಿಸ್ ಮೆನ್ ಅಸೋಸಿಯೇಷನ್ ಕಡೆಯಿಂದ ಒಂದು 25 ವರ್ಷ ಮುಂಚೆ ಇಲ್ಲಿ ಈ ಅರಳಿ ಮರದ ಕೆಳಗಡೆ ಹನುಮಾನ್ ದೇವರನ್ನು ಸ್ಥಾಪನೆ ಮಾಡಿತ್ತು. ಆದರೆ DC ಸಾಹೇಬರು ಹರ್ಷಗುಪ್ತ ಅವರಿದ್ದಾಗ ವಾರ್ತಾ ಇಲಾಖೆಗೆ ಈ ಜಾಗ ಅಲಾಟ್ ಮಾಡಿದೆ ಅಂಥೇಳಿ ರಾತ್ರೋರಾತ್ರಿ ದೇವಸ್ಥಾನನ ಮೂರ್ತಿಯನ್ನು ನರಸಿಂಹದೇವರು ದೇವಸ್ಥಾನದಲ್ಲಿ ಒಯ್ದು ಇಟ್ಬಿಟ್ರು. ಅದನ್ನು ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ. 3 ವರ್ಷದ ಸತತ ಕಠಿಣ ಪರಿಶ್ರಮ ಆದಮೇಲೆ ಥ್ರೂ ಡೆಪ್ಟಿ ಕಮಿಷನರ್ ಆಫೀಸ್ನಿಂದ ನಮಗೆ ಮೂರ್ತಿ ಹಾಗೂ ಈ ಜಾಗ ಮುನ್ಸಿಪಾಲ್ಟಿನಿಂದ ಅಲಾಟ್ ಮಾಡಿಬಿಟ್ಟು ಇಲ್ಲಿ ಮತ್ತೆ ಹನುಮನ್ ದೇವರು ಏನನ್ನ ಇಲ್ಲಿಂದ ಎಬ್ಸ್ಕೊಂಡು ಹೋಗಿದ್ರು ಫೋರ್ಸ್ಫುಲಿ, ಮತ್ತೆ ಈ ಹನುಮನ್ ದೇವರು ಇಲ್ಲೇ ಅದೇ ಜಾಗಕ್ಕೆ ಬಂದು ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ. ಅದಕ್ಕೆ ಇಲ್ಲಿ ಯಾವ ಜಾಗದಿಂದ ಹನುಮನ್ ದೇವರು ಹಾರು ಹೋಗಿದ್ರು ಆ ಜಾಗಕ್ಕೆ ಮತ್ತೆ ಬಂದಿದ್ದಾರೆ. ಕಳೆದ ವರ್ಷ ನಾವು ಈ ಎಲ್ಲರದ ಸಹಕಾರದಿಂದ ಈ ದೇವಸ್ಥಾನನ ಕಟ್ಟಿದ್ದೀವಿ. ಮುಂಚೆ ಕೇವಲ ಈ ಚಿಕ್ಕದು ಒಂದು ಒಳಗಡೆ ಅಸ್ತಿತ್ವದಲ್ಲಿರೋದು ಏನು ದೇವಸ್ಥಾನದ ಅಷ್ಟೇ ಮಾತ್ರ ಇತ್ತು. ಇನ್ನು ಮುಂದೆ ಎಲ್ಲರ ಸಹಕಾರದಿಂದ ಇನ್ನೂ ಈ ದೇವಸ್ಥಾನದ ಬಗ್ಗೆ ಜನರಿಗೆ ಅರಿವು ಆಗಿ ಇಲ್ಲಿ ಹೆಚ್ಚಿನ ಜನ ಭಕ್ತಾದಿಗಳು ಬಂದು ಇಲ್ಲಿದ ಆಶೀರ್ವಾದ ತಗೋತಾರೆ ಅಂಥೇಳಿ ನಮ್ಮದು ಆಸೆ. ನಿಮ್ಮ ಹೆಸರು? ರವಿ ಪಾಟೀಲ್ ಅಂತ, ನಾನು ಹೈಕೋರ್ಟ್ ಅಡ್ವೊಕೇಟು. ಸಮಸ್ತ ದೇಶದ ಜನತೆಗೆ ಹನುಮಾನ್ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಹನುಮಾನ್ ಸಂಘರ್ಷ ಸಮಿತಿ ವಾರ್ತಾ ಇಲಾಖೆ ರೈಲ್ವೆ ಸ್ಟೇಷನ್ ಏರಿಯನ್ ಒಂದು ಹನುಮಾನ್ ಏನು ಮೂರ್ತಿ ಇದೆ, ಇದು ಭಾಳ ವಿಶಿಷ್ಟತೆ ಇದೆ. ಯಾಕಂದ್ರೆ ಇದರಂಥ ಒಂದು ಶಕ್ತಿ ಇವತ್ತು ನಾವು ಇದು ಅರಳೆ ಗಿಡ ನೋಡ್ಬೋದು, ಭಾಳದೊಂದು ದೊಡ್ಡ ಶಕ್ತಿ ಇದೆ. ಇದ್ರ ಹಿನ್ನೆಲೆ ಕೂಡ ಭಾಳ ಇದೆ. BN ಪಾಟೀಲ್ ಅವರು ಇದರಿಂದ ಭಾಳ ಶ್ರಮಪಟ್ಟು ಇವತ್ತು ಹೋಗ್ತಾ ಬರ್ತಕ್ಕಂಥ ನಮ್ಮ ರೈಲ್ವೆ ಸ್ಟೇಷನ್ನಿಂದ ಎಲ್ಲ ಭಕ್ತರಿಗೆ ಏನದ ಒಂದು ಆಶೀರ್ವಾದ ಆಗಬೇಕು, ಎಲ್ಲ ಜನರಿಗೆ ಒಳ್ಳೇದಾಗಬೇಕು, ಅದ್ರ ಸಲುವಾಗಿ ಅವ್ರನ್ನ ಕೂಡಿಸಿದಂಥ ಇವತ್ತೊಂದು ಸಣ್ಣ ಚಿಕ್ಕದಿದ್ದಂಥ ಒಂದು ಕಟ್ಟೆ ಆಗಿ ಇವತ್ತೊಂದು ದೊಡ್ಡದೊಂದು ಗುಡಿಯಾಗಿ ಹೆಮ್ಮರವಾಗಿ ಬೆಳೆದಿದೆ. ಇವತ್ತು ಅವ್ರು ಅಗಲಿದ್ದಾರೆ. ನಮ್ಗೆ ಭಾಳ ದುಃಖದ ಒಂದು ಸಂಗತಿ. ಇವತ್ತು ಅವ್ರು ನೋಡಬೇಕಿತ್ತು, ಭಾಳ ಖುಷಿ ಪಡ್ತಿರು. ಆವತ್ತು ಇದಕ್ಕೆ ಏನದ ಅಂದ್ರೆ ಅವ್ರ ಆತ್ಮಕ್ಕೆಂಬ ಶಾಂತಿ ಸಿಕ್ಕದ. ಇದರಿಂದ ಇವತ್ತು ನಾವು ಸುಮಾರು 10 ವರ್ಷದಿಂದ ಅನ್ನ ಪ್ರಸಾದ ಎಂಬ ನಾವು ಕಂಟಿನ್ಯೂ ಮಾಡ್ಕೊತಾ ಬರ್ತಾ ಇದ್ದೇವೆ. ಅದಕ್ಕೆ ದೇವರು ಏನದ ಅಂದ್ರೆ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ವಿಶೇಷ ಏನಂದ್ರೆ ನಾವು ಇಲ್ಲಿ ಚಳಕಾಪುರ ಹನುಮಂದೇರಿಗೆ ಹೋಗಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಜನ ಏನದ ಇಲ್ಲೇ ರೈಲ್ವೆ ಸ್ಟೇಷನ್ ಮುಖಾಂತರ ಅವ್ರು ತಿಳ್ತಾರೆ, ಇಲ್ಲಿ ಬಂದು ಪ್ರಸಾದ ತೊಗೊಂಡು ದರ್ಶನ ಪಡ್ಕೊಂಡು ಹೋಗ್ತಾರೆ. ಭಾಳ ವಿಶಿಷ್ಟತೆ, ಭಾಳ ಶಕ್ತಿ ಆ ದೇವರ ಅನುಗ್ರಹ. ಪೂಜ್ಯ ಹನುಮಾನ್ಜಿ ಅವ್ರದ್ದು ಇಡೀ ನಮ್ಮ ಎಲ್ಲ ಭಕ್ತಾದಿಗಳ ಮೇಲೆ ಆಶೀರ್ವಾದ ನೀಡಿ ಕಾಪಾಡಲಿ, ಆರೋಗ್ಯ ಭಾಗ್ಯ ಕೊಟ್ಟು ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಈ ನಮ್ಮ ದೇಶದ ಸೈನಿಕರಿಗೆ, ರೈತರಿಗೆ ಒಳ್ಳೇದಾಗಲಂಥೇಳಿ ಭಾವಿಸಿ ಅದಕ್ಕೆ ಏನಂದ್ರೆ ನಾವು ಪ್ರತಿ ವರ್ಷ ಈ ವರ್ಷ ಕೂಡ ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೇದಾಗಲಂಥೇಳಿ ಕೇಳ್ಕೊತಾನೆ. ವೀರಶೆಟ್ಟಿ ಖ್ಯಾಮ. ಸಮಸ್ತ ನಾಡಿನ ಜನತೆಗೆ ಹಾಗೂ ಬೀದರ್ ಜನತೆಗೆ ಹನುಮಾನ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಹನುಮಾನ್ ಜಯಂತಿಯ ತೊಟ್ಟಿಲು ಕಾರ್ಯಕ್ರಮ ಹಾಗೂ ಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ತಾವು ಬೀದರ್ ಜನತೆಗಳು ಹಾಗೂ ಎಲ್ಲ ನಮ್ಮ ಬಂಧು ಬಾಂಧವಗಳು ಬಂದು ಪ್ರಸಾದ ಸ್ವೀಕರಿಸಿ ಧನ್ಯರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ.